ನಮಸ್ತೆ ವೀಕ್ಷಕರೇ, F9 ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯಲ್ಲಿ ಬಡವರ ಅಕ್ಕಿ ಕಳ್ಳತನ ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದೆ. ಅಕ್ಕಿ ಕಳ್ಳನೆಂದು ಖ್ಯಾತಿ ಪಡೆದ ಸಚಿನ್ ಕಬ್ಬೂರ ಎಂಬಾತ ಬಡವರಿಗೆ ವಿತರಿಸಬೇಕಾದ ಅಕ್ಕಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ಬೇರೆ ರಾಜ್ಯಕ್ಕೆ ಸಾಗಿಸುತ್ತಿದ್ದ ವೇಳೆ ಆಹಾರ ಇಲಾಖೆ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿದ್ದಾರೆ. ಆಹಾರ ನಿರೀಕ್ಷಕ ವಿಜಯ್ ಕುಮಾರ್ ಗುಡಿಗೇರಿ ಹಾಗೂ ಅವರ ತಂಡ ಸಚಿನ್ ಕಬ್ಬೂರ ಗೋಡನ್ ಮೇಲೆ ದಾಳಿ ನಡೆಸಿ ಬಡವರ ಅಕ್ಕಿ ತುಂಬಿದ 3 ಲಾರಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಅಕ್ಕಿಯನ್ನು ಸಾಗಾಟ ಮಾಡುವಾಗಲೇ ದಾಳಿ ನಡೆದಿದ್ದು ಪ್ರಕರಣ ಭಾರಿ ಗಂಭೀರ ಪಡೆದಿದೆ. ಅಧಿಕಾರಿಗಳು 2 ದಿನಗಳ ಕಾಲ ಅಕ್ಕಿಯ ಲೆಕ್ಕಪತ್ರ ಪರಿಶೀಲನೆ ನಡೆಸಿ ವಶಪಡಿಸಿಕೊಂಡ ಅಕ್ಕಿಯ ಮೌಲ್ಯ ಸುಮಾರು 40 ಲಕ್ಷ ರೂಪಾಯಿಗೂ ಅಧಿಕವಾಗಿದೆ ಎಂದು ಅಂದಾಜಿಸಿದ್ದಾರೆ. ಗಮನಾರ್ಹ ಸಂಗತಿ ಎಂದರೆ ಸಚಿನ್ ಕಬ್ಬೂರ ವಿರುದ್ಧ ಈ ಹಿಂದೆ ಹಲವು ಎಫ್ಐಆರ್ಗಳು ದಾಖಲಾಗಿದ್ದರೂ ಮತ್ತೆ ಇಂತಹ ಅಕ್ರಮಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 1 ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲೂ ಈತನ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ದುಡ್ಡಿನ ದರ್ಪದಿಂದ ಬಡವರಿಗೆ ಸಿಗಬೇಕಾದ ಆಹಾರ ಧಾನ್ಯಗಳನ್ನೇ ಲೂಟಿ ಮಾಡುತ್ತಿರುವ ಈ ಅಕ್ಕಿ ಕಳ್ಳತನ ದಂಧೆಗೆ ಯಾವಾಗ ಕಡಿವಾಣ ಬೀಳಲಿದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಇವನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಕೂಡ ಹೆಚ್ಚಿದೆ. ಈ ಪ್ರಕರಣದ ಬಗ್ಗೆ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆಂದು ಕಾದು ನೋಡಬೇಕಾಗಿದೆ. ಅಧಿಕಾರಿಗಳೇ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಫುಡ್ ಡಿಪಾರ್ಟ್ಮೆಂಟ್ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ಬಡವರಿಗೆ ಸೇರುವಂಥ ಪಡಿತರ ಚೀಟಿಯಲ್ಲಿ ಕೊಡುವ ರೇಷನ್ ಅಕ್ಕಿ FCI ಗೋಡಾದಿಂದ ಡೈರೆಕ್ಟ್ ಕಳ್ಳರ ಕೈಯಾಗ ಸಿಗ್ತಾ ಇದೆ. ಇದು ಸೀದಾ ರಾಜಸ್ಥಾನಕ್ಕೆ ಹೋಗ್ತಾ ಇದೆ ರೀ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ. FCI ಗೋಡಾನಿಂದ FCI ಚೀಲದು 1 ಚೀಲ ತಗೊಳಪ್ಪ, 4 ಚೀಲ ತೆಗಿ, ಈಗ ತೆಗಿಯೋದು ನಮ್ಮ ಗೌರ್ಮೆಂಟ್ ಎಷ್ಟು ಬೇಕಾದ ಚೀಲ ತೆಗಿ. ಕಂಪ್ಲೀಟ್ ಟ್ರಕ್ ಫುಲ್ ಐತಿ ಇಲ್ಲಿ FCI ಗೋಡಾನಿಂದ ಡೈರೆಕ್ಟ್. ಇದಕ್ಕೆ ನೇರ ಜವಾಬ್ದಾರಿ ಮಂಜುನಾಥ್ ಜೇಡಿ ಅವರೇ, ನೀವು ನಿಮ್ಮ ಫುಡ್ ಇನ್ಸ್ಪೆಕ್ಟರ್ಗಳು ಯಾರಿದ್ದಾರೆ ನೀವೆಲ್ಲರೂ ಇದಕ್ಕೆ ನೇರ ಹೊಣೆ. ಈ ಕಳ್ಳ ಸಾಗಾಣಿಕೆಯಲ್ಲಿ ನೀವೆಲ್ಲರೂ ಫುಡ್ ಡಿಪಾರ್ಟ್ಮೆಂಟ್ನವ್ರು ಇನ್ವಾಲ್ವ್ ಇದ್ದೀರಿ. ನಾನು ಇಂಡೆಂಟ್ ಕೇಳಿದ್ದೀನಿ. ಇಂಡೆಂಟ್ ಕೇಳಿ 1.5-2 ತಿಂಗಳಾದ್ರೆ ಇನ್ನೂವರೆಗೂ ಇಂಡೆಂಟ್ ಕೊಟ್ಟಿಲ್ಲ ನೀವು. ಒಂದು ಈಗ ಅವ್ರು ಬರೆದು ಹೊರತು ನಾನು ಏನೋ ಕೇಳಿದೆ, ಅಷ್ಟು ಕಾಮನ್ ಸೆನ್ಸ್ ಅದು. ಕೆಲವೊಂದು ಥಿಂಗ್ಸ್ ಈಗ ಒಂದು ಸರ್ಕಾರದ ಒಂದು ಚೀಲ್ ಇದ್ದು ಗೋಡನ್ ಸೀಸ್ ಮಾಡ್ಬೇಕು, ಹೌದಾ? ಸೀಸ್ ಮಾಡೋದಂದ್ರೆ